ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಇವತ್ತು ನಾವು ವ್ಯವಹಾರ ಅಧ್ಯಯನದ ಮೊದಲನೇ ಚಾಪ್ಟರ್ನೊಳಗೆ ಕೊನೆ ಹಂತವನ್ನು ತಲುಪಿದೀವಿ. ಇವತ್ತು ನಾವು ಅದರೊಳಗೆ ಲಾಸ್ಟ್ ಯೂನಿಟ್, ದಟ್ ಈಸ್ ಕೋಆರ್ಡಿನೇಷನ್, ಸಮನ್ವಯತೆ, ಇದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಹಿಂದಿನ ಕ್ಲಾಸ್ನೊಳಗೆ ಇಲ್ಲಿವರೆಗೆ ನಾವು ನಿರ್ವಹಣೆಯ ಅರ್ಥವನ್ನು ನೋಡಿದ್ವಿ, ಅದರ ಲಕ್ಷಣಗಳನ್ನು ನೋಡಿದ್ವಿ, ಅದರ ಪ್ರಾಮುಖ್ಯತೆಯನ್ನು ನೋಡಿದ್ವಿ, ಹಂತಗಳನ್ನು ನೋಡಿದ್ವಿ. ಈಗ ನಾವು ನಿರ್ವಹಣೆಯಲ್ಲಿ ಮತ್ತೊಂದು ಮುಖ್ಯವಾದಂತಹ ಪರಿಕಲ್ಪನೆ ಸಮನ್ವಯತೆ, ಕೋಆರ್ಡಿನೇಷನ್ ಅಂತ ಕರೀತೀವಿ. ಸಮನ್ವಯತೆಯು ನಿರ್ವಹಣೆಯ ಸಾರ ಅಂತ ಕರೀತಾರೆ. ನಿರ್ವಹಣೆಯ ಸಾರ, ಇಟ್ ಈಸ್ essence of the management. It is the essence of the management. One thing we have to remember here is that it is not a separate function of the management. ಸಮನ್ವಯತೆಯು ನಿರ್ವಹಣೆಯ ಒಂದು ಪ್ರತ್ಯೇಕ ಕಾರ್ಯವಲ್ಲ. ಸಮನ್ವಯತೆಯು ನಿರ್ವಹಣೆಯ ಸಾರವಾಗಿದೆ. It is essential for the management. In almost all the functions of the management, it is essence. It is just like a common thread in the garland. ಒಂದು ನೀವು ಹೂವಿನ ಮಾಲೆಯನ್ನು ತರ್ತೀರಿ, ಆ ಮಾಲೆಯೊಳಗ ವಿವಿಧ ಪ್ರಕಾರದ ಹೂಗಳು ಇರ್ತಾವ. ಆ ಎಲ್ಲ ಹೂಗಳನ್ನ ಜೋಡಿಸುವ, ಹೊಂದಾಣಿಕೆ ಮಾಡುವ, ಎಲ್ಲ ಹೂಗಳಲ್ಲಿ ಹಾದು ಹೋಗುವ ವಸ್ತು ಅಂದ್ರೆ ದಾರ, ಥ್ರೆಡ್. ಬಿಕಾಸ್ ಆಫ್ ದ ಥ್ರೆಡ್, ಡಿಫರೆಂಟ್ ಫ್ಲವರ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಎ ಬ್ಯೂಟಿಫುಲ್ ಗಾರ್ಲೆಂಡ್. ಒಂದು ಸುಂದರವಾದ ಮಾಲೆ ಆಗಲಿಕ್ಕೆ ಕಾರಣ ಥ್ರೆಡ್. ಕೇವಲ ಹೂಗಳು ಅಷ್ಟೇ ಅಲ್ಲ, ಹೂಗಳು ಬೇಕೇ ಬೇಕು, ಆದರೆ ಆ ಎಲ್ಲ ಹೂಗಳನ್ನ ಜೋಡಿಸುವಂತಹ ಕೆಲಸ, ಎಲ್ಲಿ ಯಾವ ಹೂವನ್ನ ಹಾಕಬೇಕು, ಗುಲಾಬಿ ಹೂ ಎಲ್ಲಿ ಬರಬೇಕು, ಮತ್ತೊಂದು ಬೇರೆ ಬೇರೆ ಹೂಗಳು ಎಲ್ಲಿ ಬರಬೇಕು, ಅದರ ಪ್ರಕಾರ ಅದನ್ನ ಹೊಂದಾಣಿಕೆ ಮಾಡಿ ಹೊಂದಿಸಿ ದಾರದೊಳಗೆ ನಾವು ಅದನ್ನ ಪೂರ್ಣಿಸಿದ ನಂತರ ಒಂದು ಬ್ಯೂಟಿಫುಲ್ ಗಾರ್ಲ್ಯಾಂಡ್ ಆಗುತ್ತದೆ. ಸೊ ಅದೇ ತರ ಈ ಒಂದು ಸಮನ್ವಯತೆ, ಕೋಆರ್ಡಿನೇಷನ್. If there is no coordination, we cannot succeed in the business. ಅದಕ್ಕೆ ಮೊದಲು ನಾವು ಇಲ್ಲಿ ಒಂದು ಚಿತ್ರಣವನ್ನ ನೋಡೋಣ. ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ಗಳು ಸಿಟಿ ಒಳಗಿರ್ತಾವ. ಹಳ್ಳಿ ಒಳಗೆ ರೈಲ್ವೆ ಸ್ಟೇಷನ್ಗಳು ಇರೋದಿಲ್ಲ. ಇನ್ನು ಹಳ್ಳಿಯ ಜನ ರೈಲ್ವೆ ಮೂಲಕ ಪ್ರಯಾಣವನ್ನ ಮಾಡಬೇಕಾದ್ರೆ ತಮ್ಮ ಊರಿನಿಂದ ಸಾಮಾನ್ಯವಾಗಿ KSRTC ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ತಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ, ನೀವು ಬೆಳಗ್ಗೆ ಬೆಂಗಳೂರಿಗೆ ರೈಲ್ವೆ ಮುಖಾಂತರ ಹೋಗಬೇಕಾದ್ರೆ ಹಾವೇರಿಯಿಂದ ರೈಲು 7:30 ಗಂಟೆಗೆ ಒಂದು ರೈಲ್ ಇದೆ. ಈಗ ಆ ರೈಲನ್ನ ನೀವು ಮುಟ್ಟಬೇಕಾದ್ರೆ, ರೀಚ್ ಆಗ್ಬೇಕಾದ್ರೆ ಹೆಚ್ಚು ಕಡಿಮೆ 7:15 7:15 ನೀವು ರೈಲ್ವೆ ಸ್ಟೇಷನ್ದಲ್ಲಿ ಇರಬೇಕು. ಹಂಗಾದ್ರೆ 7:15 ನೀವು ರೈಲ್ವೆ ಸ್ಟೇಷನ್ದಲ್ಲಿ ಇರಬೇಕಾದ್ರೆ
6:30ಗೆ ನೀವು ಕಬ್ಬೂರನ್ನ ಬಿಡಬೇಕಾಗುತ್ತದೆ. ಹಂಗಾರೆ 6:30ಗೆ ಕಬ್ಬೂರನ್ನ ಬಿಡಬೇಕಾದ್ರೆ ನಿಮ್ಮ ಊರಿನಿಂದ ಬಸ್ಸು 6:30ಗೆ ಬಿಡಲೇಬೇಕು. ನಿಮ್ಮ ಊರಿಂದ ಬಸ್ಸು 6:30ಗೆ ಬಿಟ್ರೆ ನೀವು 7:15ಗೆ ಹೋಗಿ ರೈಲ್ವೆ ಸ್ಟೇಷನ್ ತಲುಪಬಹುದು. ಆ ಇಂಟರ್ಸಿಟಿ ರೈಲ್ವೆಯನ್ನ ಕ್ಯಾಚ್ ಮಾಡಬಹುದು. ಈಗ ಬೆಂಗಳೂರಿಗೆ ಪ್ರಯಾಣವನ್ನ ಮಾಡಬಹುದು. ಸಪೋಸ್ 6:30ಗೆ ಬಸ್ ಇಲ್ರಪ್ಪ, ನಿಮ್ಮ ಊರಿಂದ ಫಸ್ಟ್ ಬಸ್ಸು 7:15ಗೆ, ಆವಾಗ ಆ ಬಸ್ ಕರೆಕ್ಟ್ ಟೈಮ್ ಹೋದ್ರೂ ಸಹ 7:15ಗೆ ಅವನು ಕರೆಕ್ಟ್ ಆಗಿ ಇಲ್ಲಿ ಬಿಟ್ಟರು ಸಹ ಅವನಂತೂ ರೈಲ್ವೆ ಸ್ಟೇಷನ್ ಮುಟ್ಲಿಕ್ಕೆ 8 ಗಂಟೆ ಆಗ್ತದೆ. ಅಲ್ಲಿ ಮುಟ್ಟ ಟ್ರೈನ್ ಹೋಗ್ಬಿಡ್ತಿತ್ತು. ಸೊ ಇವು ಸಮಸ್ಯೆಗಳು ಆಗ್ತಾವೆ. ಸೊ ಅದಕ್ಕಾಗಿ ರೈಲ್ವೇದವರು ಮತ್ತು ಬಸ್ಸಿನವರು ಸೇರ್ಕೊಂಡು ಒಂದು ಕೋಆರ್ಡಿನೇಷನ್ ಮಾಡ್ಕೊಂತಾರ, ಸಮನ್ವಯತೆಯನ್ನ ಮಾಡ್ಕೊಂತಾರ. ಅದಕ್ಕೆ ನಾವು ರೈಲ್ ರೋಡ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ರೈಲ್ ರೋಡ್ ಕೋಆರ್ಡಿನೇಷನ್. ಈಗ ಬೆಂಗಳೂರಿಗೆ ಹೋಗುವಂತಹ ರೈಲ್ವೆ ಬೆಳಗ್ಗೆ 7:15 ಇದೆ ಅಂತಂದ್ರೆ ಸುತ್ತಲೂ ಹಳ್ಳಿ ಕಡೆಯಿಂದ ಬರುವಂತಹ ಬಸ್ಸುಗಳು ಫಸ್ಟ್ ಬಸ್ಸು ಹಾವೇರಿಗೆ 7 ಗಂಟೆಗೆ ತಲುಪಬೇಕು. ಆ ರೀತಿಯಲ್ಲಿ ಟೈಮ್ ಅನ್ನ ಸೆಟ್ ಮಾಡಿರ್ತಾರೆ. ಹೆಚ್ಚಾಗಿ ನೋಡ್ರಿ ನೀವು ಫಸ್ಟ್ ಬಸ್ ಏನಿರ್ತಾವಲ್ಲ ಹಳ್ಳಿಯಿಂದ ಬರುವಂತಹ ಬಸ್ಸು, ಅವು 7 ಗಂಟೆಗೆ ಹೋಗಿ ಹಾವೇರಿಗೆ ರೀಚ್ ಆಗ್ಬೇಕು. ಕೆಲವೊಂದು ಹಳ್ಳಿಯಿಂದ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಬಸ್ ಇದ್ದಿರ್ತಾವ. ಅಂತಹ ಸಂದರ್ಭದಾಗ ಆ ರೈಲ್ವೆ ಬರೋ 15 ನಿಮಿಷ ಮುಂಚಿತವಾಗಿ ಬಸ್ ಹೋಗಿ ಅಲ್ಲಿ ತಲುಪಬೇಕು. ಆ ರೀತಿಯಾಗಿ ಟೈಮಿಂಗ್ ಅನ್ನ ಸೆಟ್ ಮಾಡಿರ್ತಾರೆ. ಸೊ ಇಟ್ ಈಸ್ ದ ಎಕ್ಸಾಂಪಲ್ ಆಫ್ ದ ಕೋಆರ್ಡಿನೇಷನ್. ಇದಕ್ಕೆ ನಾವು ಸಮನ್ವಯತೆ ಅಂತ ಕರೀತೀವಿ. ಈಗ ನಾವು ನಮ್ಮ ಪರಿಕಲ್ಪನೆಯ ಕಡೆ ಬರೋಣ. ಸೊ ನಿರ್ವಹಣೆಯಲ್ಲಿ ಈ ಒಂದು ಸಮನ್ವಯತೆ ಎಂದರೇನು, ಇದರ ಅರ್ಥ ಏನು ಮತ್ತು ಇದರ ಮಹತ್ವ ಏನು, ಈ 2 ಪಾಯಿಂಟ್ಸ್ ಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡಬೇಕು. ಒನ್ ಥಿಂಗ್ ಯು ರಿಮೆಂಬರ್, ಈ ಸಂಸ್ಥೆಗಳು ಏನದಾವಲ್ಲ, ಅದು ಯಾವುದೇ ಸಂಸ್ಥೆ ಆಗಿರ್ಬೋದು, ಯಾವುದೇ ವ್ಯಾವಹಾರಿಕ ಸಂಸ್ಥೆ ಆಗಿರಬಹುದು ಅಥವಾ ವ್ಯವಹಾರೇತರ ಸಂಸ್ಥೆಗಳಾಗಿರಬಹುದು. ಸಂಸ್ಥೆಗಳು ಪರಸ್ಪರ ಬೆಸೆದುಕೊಂಡಿರುವ ಇಂಟಿಗ್ರೇಟೆಡ್ ಅಂತ ಕರಿತೀವಿ, ಮತ್ತು ಪರಸ್ಪರ ಅವಲಂಬಿತ ಇಂಟರ್ ಡಿಪೆಂಡೆಂಟ್, ಒಬ್ಬರ ಮೇಲೆ ಇನ್ನೊಬ್ಬರು ಡಿಪೆಂಡ್ ಆಗುತ್ತೆ. ಪರಸ್ಪರ ಅವಲಂಬಿತ ಉಪವ್ಯವಸ್ಥೆಗಳಿಂದ ಮಾಡಲ್ಪಟ್ಟ ಒಂದು ವ್ಯವಸ್ಥೆಯಾಗಿದೆ. ಇಟ್ ಮೀನ್ಸ್ ಆರ್ಗನೈಸೇಷನ್ ಅನ್ನ, ಸಂಘಟನೆಯನ್ನ ಒಂದು ವ್ಯವಸ್ಥೆ ಎಂದು ನಾವು ಪರಿಗಣಿಸಿದರೆ ಅದರೊಳಗ ಹಲವಾರು ಉಪವ್ಯವಸ್ಥೆಗಳು ನಾವು ಕಾಣ್ತೀವಿ. ಇನ್ನು ಸರಳವಾಗಿ ಹೇಳಬೇಕಾದ್ರೆ, ಒಂದು ಸಂಸ್ಥೆಯನ್ನ ರಚನೆ ಮಾಡಬೇಕಾದ್ರೆ ಅದರೊಳಗ ನೀವು ಹಲವಾರು ವಿಭಾಗಗಳನ್ನ ಕಾಣ್ತೀರಿ. ಹಲವಾರು ವಿಭಾಗಗಳು, ಹಲವಾರು ಇಲಾಖೆಗಳು, ಹಲವಾರು ವಲಯಗಳು, ಸೆಕ್ಷನ್ಸ್ಗಳು, ಅವು ಸೇರ್ಕೊಂಡು ಒಂದು ಸಂಘಟನೆ ಆಗಿರ್ತೈತಿ. ಈಗ ಇನ್ಫೋಸಿಸ್ ಕಂಪ್ನಿ ತೆಗೆದುಕೊಳ್ರಿ. ಆ ಇನ್ಫೋಸಿಸ್ ಕಂಪ್ನಿ ಒಂದು ಸಂಘಟನೆ. ಆ ಸಂಘಟನೆಯಲ್ಲಿ ನೀವು ಹಲವಾರು ವಿಭಾಗಗಳನ್ನ ಕಾಣ್ತೀರಿ. ಉತ್ಪಾದನಾ ವಿಭಾಗ, ಮಾರಾಟ ಪ್ರಕ್ರಿಯಾ ವಿಭಾಗ, ಹಣಕಾಸಿನ ವಿಭಾಗ, ಮಾನವ ಸಂಪನ್ಮೂಲ ವಿಭಾಗ. ಸೊ ಹೀಗೆ ಹಲವಾರು ವಿಭಾಗಗಳು, ಹಲವಾರು ಇಲಾಖೆಗಳು, ಹಲವಾರು ಸೆಕ್ಷನ್ಗಳು ಸೇರ್ಕೊಂಡು ಒಂದು ಸಂಘಟನೆ ರಚನೆಯಾಗುತ್ತದೆ. ಇದು ನಾವು ಫಸ್ಟಿಗೆ ನೆನಪಿಡಬೇಕಾಗಿತ್ತು. ಸಂಘಟನೆ ಅಂದ ತಕ್ಷಣ ಅದರೊಳಗೆ ವಿವಿಧ ಇಲಾಖೆಗಳು ಬರ್ತಾವ, ವಿವಿಧ ವಿಭಾಗಗಳು ಬರ್ತಾವ, ಹಲವಾರು ಅಥವಾ ವಿವಿಧ ವ್ಯಕ್ತಿಗಳು ಅದರಲ್ಲಿ ಕೆಲಸವನ್ನ ಮಾಡ್ತಾರ. ಒಂದು ಸಂಘಟನೆಯಲ್ಲಿ ವಿವಿಧ ಪ್ರಕಾರದ ವ್ಯಕ್ತಿಗಳು, ವಿವಿಧ ಪ್ರಕಾರದ ಇಲಾಖೆಗಳು,
ವಿವಿಧ ಪ್ರಕಾರದ ವಲಯಗಳು, ಸೆಕ್ಷನ್ಸ್ಗಳು ಇರ್ತಾವ. ಎಲ್ಲರನ್ನ ಸೇರಿ ಒಂದು ಸಂಘಟನೆ ರಚನೆಯಾಗಿದೆ. ಇನ್ನ ಏನು ಈ ವಿವಿಧ ವ್ಯಕ್ತಿಗಳು ಇರ್ತಾರಲ್ಲ ಸಂಘಟನೆಯಲ್ಲಿ, ವಿವಿಧ ಇಲಾಖೆಗಳು ಏನಿರ್ತಾವಲ್ಲ, ಈ ಇಲಾಖೆಗಳು, ಈ ವ್ಯಕ್ತಿಗಳು, ಸಂಘಟನೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇತರೆ ವ್ಯಕ್ತಿಯ ಮೇಲೆ ಅವಲಂಬನೆಯಾಗಿರ್ತಾನ. ಆತ ತನ್ನ ಕೆಲಸವನ್ನ ಮಾಡ್ಬೇಕಾದ್ರೆ ತನ್ನ ಪಾಡಿಗೆ ತಾನು ಬಂದು ತನ್ಗೆ ಯಾವಾಗ ಬೇಕಾವಾಗ ತನ್ ಬೇಕಾದ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಅದರ್ ಪರ್ಸನ್. ಒನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ತನ್ ಬೇಕಾದ ರೀತಿಯಲ್ಲಿ ತನ್ ಬೇಕಾದ ಶೈಲಿಯಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಸಂಘಟನೆಯಲ್ಲಿ. ಇಟ್ ಡಿಪೆಂಡ್ಸ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಡಿಪೆಂಡ್ಸ್ ಆನ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್. Production department depends on the sales or marketing department. Production department depends on the human resource department. For example, ಹೇಳ್ತೀನಿ ಉದಾಹರಣೆ, ಒಂದು ಸಂಘಟನೆಯಲ್ಲಿ ಇರುವಂತಹ ಉತ್ಪಾದನಾ ವಿಭಾಗ ಅಥವಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ತನ್ನಷ್ಟಕ್ಕೆ ತಾನೇ ಎಲ್ಲರನ್ನ ಸಪರೇಟ್ ಪ್ರತ್ಯೇಕಗೊಳಿಸಿ ಸೈಡಿಗೆ ಸರಿಸಿ ತನ್ನ ಕೆಲಸ ತಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದಿ ಅದರ್ಸ್. The performance of each and every department depends on the cooperation of other departments. ಉದಾಹರಣೆಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಕಚ್ಚಾ ವಸ್ತುಗಳು ಬೇಕು. ಸಮಯಕ್ಕೆ ಸರಿಯಾಗಿ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಹಣಕಾಸು ಬೇಕು. ಹಣಕಾಸು ಯಾರು ಅಲಾಟ್ ಮಾಡ್ತಾರೆ, ಯಾರು ಸ್ಯಾಂಕ್ಷನ್ ಮಾಡ್ತಾರೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಡಿಪೆಂಡ್ಸ್ ಆನ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹಣಕಾಸು ಎಲ್ಲಿಂದ ಬರ್ತಾವ? ಫ್ರಮ್ ಸೇಲ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಸೊ ಅದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅವಲಂಬನೆಯಾಗಿದೆ. ಹೀಗೆ ಪ್ರತಿಯೊಂದು ಇಲಾಖೆ ಇತರೆ ಇಲಾಖೆಯ ಮೇಲೆ ಅವಲಂಬನೆಯಾಗಿರುತ್ತದೆ. ಅದೇ ತರ ವ್ಯಕ್ತಿಗಳು, ಅಲ್ಲಿರುವಂತಹ ವ್ಯಕ್ತಿಗಳು, ಪ್ರತಿಯೊಬ್ಬ ವ್ಯಕ್ತಿಯ ಕೆಲಸ ಕಾರ್ಯಗಳು ಇತರೆ ವ್ಯಕ್ತಿಯ ಕೆಲಸದ ಮೇಲೆ ಅವಲಂಬನೆಯಾಗಿರುತ್ತದೆ. ಉದಾಹರಣೆಗೆ, ಸಪೋಸ್ ನಾನು ಒಬ್ಬ ವ್ಯಕ್ತಿ ಈ ಸಂಘಟನೆಯಲ್ಲಿ, ನಿಮ್ಮ ಕಾಲೇಜಿನಲ್ಲಿ, ಐ ವಾಂಟ್ ಟು ಟೇಕ್ ಕ್ಲಾಸ್ ಎಟ್ 10 o'clock. ಬೆಳಗ್ಗೆ 10 ಗಂಟೆಗೆ ನಾನು ಕ್ಲಾಸ್ ತಗೋಬೇಕು. ಐ ಡಿಪೆಂಡ್ ಆನ್ ದ P1. ಅಫ್ ಕೋರ್ಸ್ ದಿರ್ ಇಸ್ ನೋ P1 ಇನ್ ಅವರ್ ಕಾಲೇಜ್. ನಮ್ಮ ಕಾಲೇಜ್ ಒಳಗೆ P1 ಇಲ್ಲ ಬಿಡ್ರಿ. ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಒಬ್ಬ ಉಪನ್ಯಾಸಕ ಕಾಲೇಜಿಗೆ ಹೋಗಿ 10 ಗಂಟೆಗೆ ಸರಿಯಾಗಿ ಕ್ಲಾಸನ್ನ ತೆಗೆದುಕೊಳ್ಬೇಕಾದ್ರೆ ಕ್ಲಾಸ್ ರೂಮ್ ಓಪನ್ ಆಗಿರ್ಬೇಕು. ಕ್ಲಾಸ್ ರೂಮ್ ಓಪನ್ ಮಾಡೋ ಜವಾಬ್ದಾರಿ ಯಾರು ಅಂತ ಕಾಲೇಜುಗಳಲ್ಲಿ? P1. ಅವನ ಕಡೆ ಇರ್ತಿತ್ತು ಚಾವಿ. ಅವನು ಬಂದು ಸಮಯಕ್ಕೆ ಸರಿಯಾಗಿ 9:30 ಅಥವಾ 9ಕ್ಕೆ ಬಂದು ಚಾವಿ ಓಪನ್ ಮಾಡಿ ಎಲ್ಲ ಸ್ವಚ್ಛಗೊಳಿಸಿ ರೂಮ್ ನೀಟಾಗಿ ಇಟ್ಟು ಎಲ್ಲ ಕಿಟಕಿ ಬಾಗಲ ಎಲ್ಲ ಓಪನ್ ಮಾಡಿ ಇಟ್ಟ ಅಂತಂದ್ರೆ ಐ ಕ್ಯಾನ್ ಟೇಕ್ ಕ್ಲಾಸ್ ಎಟ್ 10 o'clock. ಸಪೋಸ್ P1 ಬರಲೇ ಇಲ್ಲ ಅಂತಂದ್ರೆ, ಚಾವಿ ಅವನ ಕಡೆ ಇತ್ತಪ್ಪ, ಅವ್ನು ಬರಲೇ ಇಲ್ಲ ಅಂತಂದ್ರೆ ನಾನು ಹೊರಗಡೆ ನಿಲ್ಬೇಕಾಗ್ತದೆ. ಐ ಕ್ಯಾನಾಟ್ ಟೇಕ್ ದ ಕ್ಲಾಸ್. ಸೊ ಹೀಗೆ ಒಂದು ಸಂಘಟನೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಇಲಾಖೆ ಇತರೆ ವ್ಯಕ್ತಿ ಅಥವಾ ಇತರೆ ಇಲಾಖೆಯ ಮೇಲೆ ಅವಲಂಬನೆಯಾಗಿರುತ್ತದೆ. ಆದರೆ ನಿಮಗೆ ಗುರುತಿರುವ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಂದು ಇಲಾಖೆ ಕೆಲಸ ಮಾಡುವ ಮಾರ್ಗ, ಕೆಲಸ ಮಾಡುವ ಸಮಯ, ವೇಳೆ, ಅವರ ಆಸಕ್ತಿ, ಅವರು ಕೊಡುವಂತಹ ಅಥವಾ ನೀಡುವಂತಹ ಶ್ರಮಗಳು ಭಿನ್ನವಾಗಿರುತ್ತವೆ. ಒಂದು ಸಂಘಟನೆಯಲ್ಲಿ ಇರುವಂತಹ ಎಲ್ಲಾ ವ್ಯಕ್ತಿಗಳು ಒಂದೇ ಮಾರ್ಗದಲ್ಲಿ ಒಂದೇ ರೀತಿಯಾಗಿ ಕೆಲಸಗಳನ್ನ ಮಾಡೋದಿಲ್ಲ. ವಿಭಿನ್ನ ವ್ಯಕ್ತಿಗಳು ವಿಭಿನ್ನ ಮೈಂಡ್ ಸೆಟ್ ಅನ್ನ ಹೊಂದಿರ್ತಾರೆ. ಕೆಲಸ ಮಾಡೋ ಶೈಲಿಗಳು ಬೇರೆ ಬೇರೆ ಇರ್ತಾವ. ಕೆಲಸ ಒಂದೇ ಇರಬಹುದು, ಆದರೆ ಕೆಲಸ ಮಾಡುವಂತಹ ಶೈಲಿಗಳು ಬೇರೆ ಬೇರೆ ಇರ್ತಾವ. ಕೆಲಸ ಮಾಡುವಂತಹ ಸಮಯ ಬೇರೆ ಬೇರೆ. ಕೆಲವರಿಗೆ ಬೆಳಗ್ಗೆ 8ಕ್ಕೆ ಕ್ಲಾಸ್ ತೊಗೊಳಕ್ ಇಂಟ್ರೆಸ್ಟ್ ಅಪ್ಪ, ಅವ್ರಿಗೆ ಆಮೇಲೆ ಅಂದ್ರೆ ಆಗೋದಿಲ್ಲ. ಇನ್ನು ಕೆಲವ್ರಿಗೆ ಮಧ್ಯಾಹ್ನ 1 ಊರಿನ ನಂತರ ಕ್ಲಾಸ್ ತೊಗೊಳಕ್ ಇಂಟ್ರೆಸ್ಟ್.
ಇನ್ನು ಕೆಲವರಿಗೆ ಸಾಯಂಕಾಲ ಕ್ಲಾಸ್ ತೊಗೊಳಕ್ಕೆ ಇಂಟ್ರೆಸ್ಟ್, ಅವ್ರು ಬೆಳಗ್ಗೆ ಆಗುದಿಲ್ಲ. ಹೀಗಾದ್ರೆ ಕೆಲಸ ನಡೆಯುವುದಿಲ್ಲ. ಒಂದು ಕಾಲೇಜು ಸರಿಯಾಗಿ ನಡಿಬೇಕಾದ್ರೆ ಅವರ ವೈಯಕ್ತಿಕ ಇಚ್ಛೆಗಳು ಬೇರೆ ಇರಬಹುದು. ಒಬ್ಬ 8 ಗಂಟೆಗೆ ತಗೋಬೇಕಂತಾನ, ಒಬ್ಬ 10ಕ್ಕೆ ತಗೋಬೇಕಂತಾನ, ಒಬ್ಬ 2ಕ್ಕೆ ತಗೋಬೇಕಂತಾನ, ಒಬ್ಬನ ಸಾಯಂಕಾಲ ತಗೋಬೇಕಂತಾನ, ಒಬ್ಬನ ತೊಗೊಳಕ ರೆಡಿ ಇರಂಗಿಲ್ಲ. ಸೊ ಹಾಗೆ ಬಿಟ್ವಿ ಅಂತಂದ್ರೆ ನಮ್ಮ ಸಂಸ್ಥೆಯ ಸಾಮಾನ್ಯ ಗುರಿಯನ್ನ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಮ್ಮ ಸಂಸ್ಥೆಯ ಗುರಿಯನ್ನ ಸಾಧಿಸಬೇಕಾದ್ರೆ ಈ ವಿಭಿನ್ನ ವ್ಯಕ್ತಿಗಳ ನಡುವೆ ಅಥವಾ ಈ ವಿಭಿನ್ನ ಇಲಾಖೆಗಳಲ್ಲಿ ಇರುವಂತಹ ವ್ಯತ್ಯಾಸಗಳು ಏನಿರ್ತಾವಲ್ಲ, ನಾ 8ಕ್ಕೆ ತಗೋಬೇಕಂತೇಳಿ ನನ್ಗೆ ಇಂಟ್ರೆಸ್ಟ್, ಮತ್ತೊಬ್ಬನಿಗೆ 10ಕ್ಕೆ ತಗೋಬೇಕಂತೇಳಿ ಇಂಟ್ರೆಸ್ಟ್, ಇನ್ನೊಬ್ರು 9ಕ್ಕೆ ತಗೋಬೇಕಂತೇಳಿ ಇಂಟ್ರೆಸ್ಟ್, ಏನು ವ್ಯತ್ಯಾಸಗಳು ಇರ್ತಾವಲ್ಲ ಆ ವ್ಯತ್ಯಾಸಗಳನ್ನ ವ್ಯವಸ್ಥಾಪಕರು, ಮ್ಯಾನೇಜರ್ಸ್ ಏನ್ ಮಾಡ್ಬೇಕು, ರೀಕನ್ಸೈಲ್ ಮಾಡ್ಬೇಕು, ಹೊಂದಾಣಿಕೆ ಮಾಡ್ಬೇಕು. ನೀವು ನೋಡಿರ್ಬೋದು, ನಾವು ಕಾಲೇಜ್ ಟೈಮ್ ಸೆಟ್ ಮಾಡುವ ಹೊತ್ನಾಗ ನಾವು ಕೇಳ್ತೀವಿ ಲೆಕ್ಚರ್ಸಿಗೆ, ಒಬ್ಬರೇ 9ಕ್ಕೆ ಸ್ಟಾರ್ಟ್ ಮಾಡಿ ಸರ ಅಂತ, ಇನ್ನು ಒಬ್ರು 10:15 ಅಂತಾರ. ಅವ್ರ ಆಸಕ್ತಿನೇ ಬೇರೆ ಇರ್ತೈತಿ. ಅವ್ರು 10:15 ಬಸ್ ಸಿಗ್ತೈತಿ, ಅವ್ರು 10:15 ಅಂತಾರ. ಇನ್ನೊಬ್ರು ಬೆಳಗ್ಗೆ ಎದ್ದು ಕೂಡ್ಲೆ ಅವ್ರಿಗೆ ಕೆಲಸ ಮಾಡೋ ಅಭ್ಯಾಸ ಇರುತ್ತೆ, ಅವರೇ ಬೆಳಗ್ಗೆ 9ಕ್ಕೆ ಇಡ್ರಿ ಅಂತಾರ. ಒಬ್ರು 9:15 ಅಂತಾರ, ಒಬ್ರು 10 ಅಂತಾರ. ಅವು ಎಲ್ಲ ವ್ಯತ್ಯಾಸಗಳನ್ನ ಹೊಂದಾಣಿಕೆ ಮಾಡಬೇಕು, ವ್ಯವಸ್ಥೆ ಮಾಡಿ ಒಂದು ಯೋಗ್ಯವಾದಂತಹ ಸಮಯವನ್ನ ನಿಗದಿ ಮಾಡ್ತಾರೆ. ಇದು ಕೇವಲ ಸಮಯಕ್ಕೆ ಸಂಬಂಧಪಟ್ಟಿದ್ದು. ಅದೇ ತರ ಮಾರ್ಗಗಳು, ಆಸಕ್ತಿಗಳು ಇದರೊಳಗೆ ಏನು ವ್ಯತ್ಯಾಸಗಳು ಇರುತ್ತಾವಲ್ಲ ಆ ಎಲ್ಲ ವ್ಯತ್ಯಾಸಗಳನ್ನ ಹೊಂದಾಣಿಕೆ ಮಾಡಿದರೆ ಮಾತ್ರ ಸಂಸ್ಥೆಯ ಸಾಮಾನ್ಯ ಗುರಿ ಸಾಧಿಸಬಹುದಾಗಿದೆ. ಸೊ ಹೀಗಾಗಿ ಒಂದು ಸಂಸ್ಥೆಯ ಸಾಮಾನ್ಯ ಗುರಿಗಳನ್ನ ಸಾಧಿಸುವ ಸಲುವಾಗಿ ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಒಂದು ಸಂಸ್ಥೆಯ ಗುರಿಗಳನ್ನ ಸಾಧಿಸುವ ಸಲುವಾಗಿ ಆ ಸಂಸ್ಥೆಯಲ್ಲಿ ಇರುವಂತಹ ವಿವಿಧ ವ್ಯಕ್ತಿಗಳು, ವಿವಿಧ ವಿಭಾಗಗಳ ಮತ್ತು ಅಲ್ಲಿ ಕೆಲಸ ಮಾಡುವಂತಹ ವಿವಿಧ ಪರಿಣತರ ಚಟುವಟಿಕೆಗಳನ್ನ, ಅವರ ಶ್ರಮಗಳನ್ನ ಒಗ್ಗೂಡಿಸುವುದು ಅಥವಾ ಸಂಯೋಜಿಸುವುದು ಅಥವಾ ಹೊಂದಾಣಿಕೆ ಮಾಡುವುದು. ಸೊ ಈ ಪ್ರಕ್ರಿಯೆಗೆ ನಾವು ಸಮನ್ವಯತೆ ಅಂತ ಕರಿತೀವಿ. ಸೊ ಹೀಗಾಗಿ ಸಮನ್ವಯತೆ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ಸಂಸ್ಥೆಯ ಸಾಮಾನ್ಯ ಗುರಿಗಳನ್ನ ಸಾಧಿಸುವ ಸಲುವಾಗಿ ಆ ಸಂಸ್ಥೆಯ ವಿವಿಧ ವ್ಯಕ್ತಿಗಳ, ವಿಭಾಗಗಳ ಮತ್ತು ಪರಿಣಿತರ ಚಟುವಟಿಕೆಗಳನ್ನು ಒಗ್ಗೂಡಿಸುವ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೊಂದು, ಒಂದು ಸಂಸ್ಥೆಯನ್ನ ವಿವಿಧ ವ್ಯಕ್ತಿಗಳು ಸೇರ್ತಾರೆ, ಅವರದೇ ಆದಂತಹ ವೈಯಕ್ತಿಕ ಉದ್ದೇಶಗಳೊಂದಿಗೆ ಸಂಸ್ಥೆಯನ್ನ ಸೇರಿರ್ತಾರೆ. ಸೊ ಅಲ್ಲಿಯೂ ಕ್ಲಾಶ್ ಆಗ್ತಿದೆ. ಸಂಸ್ಥೆಯ ಗುರಿಗಳು ಬೇರೆ, ಅಲ್ಲಿರುವಂತಹ ಜನರ ವೈಯಕ್ತಿಕ ಗುರಿಗಳು ಬೇರೆ. ಆವಾಗ ಸಂಸ್ಥೆಯ ಗುರಿಗಳನ್ನ ಸಾಧಿಸೋದು ಕಷ್ಟ ಆಗ್ತದೆ. ಸೊ ಈ ಸಮನ್ವಯತೆಯ ಮೂಲಕ ವ್ಯವಸ್ಥಾಪಕನು ಏನ್ ಮಾಡ್ತಾನ್ರಪ್ಪ ಅಂತಂದ್ರೆ ಆ ಜನರ ವೈಯಕ್ತಿಕ ಗುರಿಗಳು ಮತ್ತು ಸಂಸ್ಥೆಯ ಸಾಮಾನ್ಯ ಗುರಿಗಳ ನಡುವೆ ಸಾಮರಸ್ಯವನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಎರಡರಲ್ಲೂ ಸಾಮರಸ್ಯ ಇದ್ರೆ ಮಾತ್ರ ಸಂಸ್ಥೆಯ ಗುರಿಗಳನ್ನು ಸಾಧಿಸುವ. ಸಂಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ವೈಯಕ್ತಿಕ ಗುರಿಗಳನ್ನ ಸಾಧಿಸುವ ಸಲುವಾಗಿಯೂ ಸಹ ಅವಕಾಶವನ್ನ ಮಾಡಿಕೊಡ್ಬೇಕು. ಆವಾಗ ಅವನು ಸಂಸ್ಥೆಯ ಗುರಿ ಸಲುವಾಗಿ ಶ್ರಮ ಪಡ್ತಾನ. ಕೇವಲ ಸಂಸ್ಥೆಯ ಗುರಿ ಮಾತ್ರ ಅವನ ಗುರಿಗಳನ್ನ ನಾವು ನಿರ್ಲಕ್ಷ್ಯ ಮಾಡಿದ್ವಿ ಅಂದ್ರೆ ಅವನು ಸಂಸ್ಥೆಯ ಕೆಲಸ ಕಾರ್ಯದಲ್ಲಿ ಆಸಕ್ತಿಯನ್ನ ತೆಗೆದುಕೊಳ್ಳೋದು. ಸೊ ಈ ಸಮನ್ವಯತೆಯ ಮೂಲಕ ನಿರ್ವಾಹಕನು, ಮ್ಯಾನೇಜರ್ ಆದವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಎರಡು ಉದ್ದೇಶಗಳು, ವೈಯಕ್ತಿಕ ಉದ್ದೇಶಗಳು ಮತ್ತು ಸಂಘಟನೆಯ ಉದ್ದೇಶಗಳು, ಆ ಎರಡರ ನಡುವೆ ಸಾಮರಸ್ಯವನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಸೊ ಹೀಗಾಗಿ ಈ ಒಂದು ಸಮನ್ವಯತೆಯು ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲಿ ಹಾದು ಹೋಗುವಂತ ಸಾಮಾನ್ಯ ಎಳೆಯಾಗಿದೆ.
ಇದು ನಿರ್ವಹಣೆಯ ಜೀವಾಳವಾಗಿದೆ ಎಂದು ಹೇಳಲಾಗುತ್ತದೆ. ಇನ್ನು ನಾವು ನೋಡೋಣ ಮತ್ತೊಂದು, ಈ ಸಮನ್ವಯತೆಯು ಸಂಸ್ಥೆಯ ವಿವಿಧ ವ್ಯಕ್ತಿಗಳ, ಈ ಸಂಸ್ಥೆಯಲ್ಲಿರುವಂತಹ ವಿವಿಧ ವ್ಯಕ್ತಿಗಳು ಅಥವಾ ವಿವಿಧ ಘಟಕಗಳ ಪರಿಶ್ರಮಗಳ ಒಗ್ಗೂಡಿಸಿಕೆಯನ್ನು ಒಳಗೊಂಡಿದೆ. ಸಮನ್ವಯತೆಯು ಒಂದು ಸಂಸ್ಥೆಯ ವಿವಿಧ ವ್ಯಕ್ತಿಗಳ, ವಿವಿಧ ಕ್ರಿಯೆಗಳ, ವಿವಿಧ ಘಟಕಗಳ ಪರಿಶ್ರಮಗಳನ್ನು ಒಗ್ಗೂಡಿಸುವಿಕೆಯನ್ನು ಒಳಗೊಂಡಿದೆ. ಈ ಸಮನ್ವಯತೆಯು ಅಗತ್ಯವಿರುವ ಪರಿಶ್ರಮದ ಪ್ರಮಾಣ, ಯಾರು ಎಷ್ಟು ಕೆಲಸವನ್ನ ಮಾಡಬೇಕು, ಯಾವ ಕೆಲಸ ಎಷ್ಟು ಪ್ರಮಾಣದಲ್ಲಿ ಆಗಬೇಕು, ಪರಿಶ್ರಮದ ಪ್ರಮಾಣ, ಪರಿಶ್ರಮದ ಗುಣಮಟ್ಟ, ಪರಿಶ್ರಮದ ಸಮಯ ಮತ್ತು ಅದರ ಕ್ರಮಾನುಗತಿಯನ್ನು ನಿರ್ಧರಿಸುತ್ತದೆ. ಯಾವ್ಯಾವ ಕೆಲಸಗಳು ಎಷ್ಟೆಷ್ಟಾಗಬೇಕು, ಅದರ ಗುಣಮಟ್ಟ ಹೇಗಿರಬೇಕು, ಸಮಯ ಏನು, ಎಷ್ಟು ಸಮಯ, ಯಾವ ಸಮಯಕ್ಕದ ಆಗಬೇಕು, ಕ್ರಮಾನುಗತಿ ಸೀಕ್ವೆನ್ಸ್ ಏನಿರಬೇಕು. ಸೊ ನಾನು ನಿಮ್ಗೆ ಉದಾಹರಣೆ ಕೊಟ್ಟಿದ್ದೆ, ನೀವು 7:15 ಇಂಟರ್ಸಿಟಿಯನ್ನು ಮುಟ್ಟಬೇಕಾದ್ರೆ ನಿಮ್ಮ ಊರಿಂದ 6:15 ಬಸ್ ಬಿಡಲೇಬೇಕು. ಅದೇ ಬಸ್ 7ಕ್ಕೆ ಬಿಟ್ರೆ ನೀವು ಟ್ರೈನ್ ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗೆ ಸಮನ್ವಯತೆ ಏನ್ ಮಾಡ್ತದಿರಪ್ಪ ಅಂತಂದ್ರೆ, ಅಗತ್ಯವಿರುವ ಸಾಮಾನ್ಯ ಗುರಿಯನ್ನು ಸಾಧಿಸುವ ಸಲುವಾಗಿ ಅಗತ್ಯ ಇರುವ ಪರಿಶ್ರಮದ ಪ್ರಮಾಣ, ಪರಿಶ್ರಮದ ಗುಣಮಟ್ಟ, ಪರಿಶ್ರಮದ ಸಮಯ ಮತ್ತು ಅದರ ಕ್ರಮಾನುಗತಿಯನ್ನು ನಿರ್ಧರಿಸುತ್ತದೆ. ಇನ್ನು ಮುಂದೆ ನೋಡೋಣ ನಾವು ಈ ಒಂದು ಸಮನ್ವಯತೆಯ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ ಆಫ್ ಸಮನ್ವಯತೆ. ಸಮನ್ವಯತೆಯ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೋಆರ್ಡಿನೇಷನ್. ಸೊ ಮೊದಲನೇ ಗುಣಲಕ್ಷಣ ಏನ್ರಪ್ಪ ಅಂದ್ರೆ, ಸಮನ್ವಯತೆಯು ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ. ಕೋಆರ್ಡಿನೇಷನ್ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್. ಸಂಘಟನೆಗಳಲ್ಲಿ ನೀವು ಗುಂಪು ಚಟುವಟಿಕೆಗಳನ್ನ ಅಥವಾ ಗುಂಪು ಪರಿಶ್ರಮಗಳನ್ನ ನೋಡ್ತೀರಿ. ವಿಭಿನ್ನ ವ್ಯಕ್ತಿಗಳು ವೈವಿಧ್ಯಮಯ ಆಸಕ್ತಿಗಳನ್ನ ಹೊಂದಿರ್ತಾರ. ಒಬ್ರಿಗೊಬ್ರು ಸಂಬಂಧ ಇಲ್ಲ. ಒಬ್ಬ ಪೂನಾದಿಂದ ಬಂದಿರ್ತಾನ, ಮತ್ತೊಬ್ಬ ಬಿಹಾರದಿಂದ ಬಂದಿರ್ತಾನ, ಇನ್ನೊಬ್ಬ ಮೈಸೂರದಿಂದ ಬಂದಿರ್ತಾನ. ವಿಭಿನ್ನ ವ್ಯಕ್ತಿಗಳು, ವಿಭಿನ್ನ ಆಸಕ್ತಿಗಳು, ವಿಭಿನ್ನ ಅಭಿಪ್ರಾಯಗಳು, ವಿಭಿನ್ನ ಮೈಂಡ್ ಸೆಟ್, ವಿಭಿನ್ನ ಮಾರ್ಗ, ಶೈಲಿ, ಪರ್ಸನಾಲಿಟಿ, ವ್ಯಕ್ತಿತ್ವ ಎಲ್ಲ ಭಿನ್ನವಾಗಿರ್ತಾವ. ಆದ್ರೆ ಎಲ್ಲರೂ ಸೇರಿ ಗುಂಪುವಾಗಿ ಕೆಲಸ ಮಾಡ್ತಾ ಇರ್ತಾರ ಒಂದು ಸಂಘಟನೆಯಲ್ಲಿ. ಸೊ ಆ ಗುಂಪು ಪರಿಶ್ರಮವನ್ನ ಸಮನ್ವಯತೆಯು ಸಂಯೋಜಿಸುತ್ತದೆ. ಆ ಎಲ್ಲ ವೈವಿಧ್ಯಮಯ ಆಸಕ್ತಿ ಹೊಂದಿರುವಂಥ ಪರಿಶ್ರಮಗಳಿಗೆ ಉದ್ದೇಶಪೂರ್ವಕ ಕಾರ್ಯ ಚಟುವಟಿಕೆಯನ್ನಾಗಿ ಏಕೀಕೃತಗೊಳಿಸುತ್ತದೆ. ಸಮನ್ವಯತೆಯು ಸಂಬಂಧವಿಲ್ಲದ ವೈವಿಧ್ಯಮಯ ಆಸಕ್ತಿಗಳನ್ನು ಒಂದು ಉದ್ದೇಶಪೂರ್ವಕವಾದ ಕಾರ್ಯ ಚಟುವಟಿಕೆಯನ್ನಾಗಿ ಏಕೀಕೃತಗೊಳಿಸುತ್ತದೆ. ಸಮನ್ವಯತೆಯು ಪರಿಶ್ರಮಕ್ಕೆ ಒಂದು ಸಾಮಾನ್ಯ ಗುರಿಯನ್ನು ನೀಡುತ್ತದೆ. ಆ ವೈವಿಧ್ಯಮಯ ಆಸಕ್ತಿಗಳನ್ನು ಹೊಂದಿ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ಒಂದು ಸಾಮಾನ್ಯ ಗುರಿಯನ್ನ ಅದು ನೀಡುತ್ತದೆ. ಅದು ಸಾಮಾನ್ಯ ಗುರಿಯನ್ನು ಕೊಟ್ಟು ಕಾರ್ಯ ನಿರ್ವಹಣೆಯು ಯೋಜಿಸಿದಂತೆ ಏನು ಪ್ಲಾನ್ ಮಾಡಿದಾರಲ್ಲ
ಅದರ ಪ್ರಕಾರ ಯೋಜಿಸದಂತೆ ಮತ್ತು ನಿಗದಿತವಾಗಿ ಏನು ಟೈಮಿಂಗ್ ಅನ್ನ ಫಿಕ್ಸ್ ಮಾಡಲ್ಲ ಆ ಟೈಮಿಂಗ್ ಪ್ರಕಾರ ನಡೆಯುವುದನ್ನು ಖಚಿತಪಡಿಸುತ್ತದೆ. 1,000 ಜನ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಆಸಕ್ತಿಗಳು, ಒಬ್ರಿಗೊಬ್ರು ಸಂಬಂಧ ಇಲ್ಲ, ಆದ್ರೂ ಸಹ ಅವರು ಎಲ್ಲರ ಕಾರ್ಯಗಳನ್ನು ಅದು ಏಕೀಕೃತಗೊಳಿಸುತ್ತದೆ. ಅವರಿಗೆ ಒಂದು ಸಾಮಾನ್ಯ ಗುರಿಯನ್ನ ನೀಡುತ್ತದೆ. ಸಾಮಾನ್ಯ ಗುರಿಯನ್ನ ನೀಡುವುದರ ಮೂಲಕ ಅವರು ಎಲ್ಲರೂ ಸೇರಿ ಯೋಜನೆಯ ಪ್ರಕಾರ ಕೆಲಸ ಮಾಡುವ ಹಾಗೆ ಶೆಡ್ಯೂಲ್ ಪ್ರಕಾರ ನಿಗದಿತ ಸಮಯದ ಪ್ರಕಾರ ಕೆಲಸ ಮಾಡುವುದನ್ನು ಖಚಿತಪಡಿಸುತ್ತದೆ. ಇನ್ನು ಎರಡನೇ ಕ್ಯಾರೆಕ್ಟರಿಸ್ಟಿಕ್, ಸಮನ್ವಯತೆಯು ಕ್ರಿಯೆಯ ಏಕತೆಯನ್ನು ಖಚಿತಗೊಳಿಸುತ್ತದೆ. ಕೋಆರ್ಡಿನೇಷನ್ ಎನ್ಶ್ಯೂರ್ಸ್ ಯೂನಿಟಿ ಆಫ್ ಆಕ್ಷನ್. ಈ ಒಂದು ಸಮನ್ವಯತೆಯು ಸಂಘಟನೆಯಲ್ಲಿರುವಂತಹ ಇಲಾಖೆಗಳನ್ನು ಒಗ್ಗೂಡಿಸುವಂತ ಶಕ್ತಿಯಂತೆ ಕಾರ್ಯನಿರ್ವಹಿಸುತ್ತದೆ. ಇದು ಸಮನ್ವಯತೆಯು ಒಂದು ಸಂಘಟನೆಯಲ್ಲಿ ಇರುವಂತಹ ವಿವಿಧ ಇಲಾಖೆಗಳು, ಉತ್ಪಾದನಾ ಇಲಾಖೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಏನು ಬೇರೆ ಬೇರೆ ಇವು ಇಲಾಖೆಗಳು ಇರ್ತಾವಲ್ಲ, ಈ ಇಲಾಖೆಗಳನ್ನ ಒಗ್ಗೂಡಿಸುವ ಒಂದು ಶಕ್ತಿಯಂತೆ ಕಾರ್ಯನಿರ್ವಹಿಸುವುದರ ಮೂಲಕ ವಿವಿಧ ಕಾರ್ಯಗಳು, ಅಲ್ಲಿ ನಡೆಯುವಂತಹ ವಿವಿಧ ಕಾರ್ಯಗಳು ಸಂಸ್ಥೆಯ ಗುರಿಯನ್ನು ಸಾಧಿಸುವ ಉದ್ದೇಶ ಹೊಂದಿರುವುದನ್ನು ಮತ್ತು ಏಕೀಕೃತಗೊಳಿಸುವುದನ್ನು ಖಚಿತಪಡಿಸುತ್ತದೆ. ಇನ್ನು ಮೂರನೇ ಉದ್ದೇಶ, ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ, ಒಮ್ಮೆ ಮಾಡಿ ಬಿಡೋದಲ್ಲ. ಸಮನ್ವಯತೆಯು ಕೇವಲ ಒಮ್ಮೆ ನಿರ್ವಹಿಸುವ ಕಾರ್ಯವಾಗಿರದೆ ನಿರಂತರ ಪ್ರಕ್ರಿಯೆಯಾಗಿದೆ. ಅದು ಯೋಜನಾ ಹಂತದಲ್ಲಿ ಆರಂಭವಾಗಿ ನಿರ್ವಹಣೆಯ ಕೊನೆ ಹಂತ ನಿಯಂತ್ರಿಸುವಿಕೆವರೆಗೂ ಮುಂದುವರಿಯುತ್ತದೆ. ಪ್ರತಿ ಒಂದು ಕಾರ್ಯದಲ್ಲಿ ನೀವು ಈ ಒಂದು ಸಮನ್ವಯತೆಯನ್ನ ಮಾಡಬೇಕಾಗುತ್ತದೆ. ಒಮ್ಮೆ ಮಾಡಿ ಮುಗಿಯೋದಿಲ್ಲ, ಪದೇ ಪದೇ ಅದನ್ನ ನಾವು ಮಾಡಬೇಕಾಗುತ್ತದೆ. ಹೀಗಾಗಿ ಇದು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ಸಮನ್ವಯತೆಯು ಸರ್ವ ವ್ಯಾಪಕ ಕಾರ್ಯವಾಗಿದೆ. ಇಟ್ ಈಸ್ ಪರ್ವೇಟಿವ್ ಫಂಕ್ಷನ್. ಬೇರೆ ಬೇರೆ ಇಲಾಖೆಗಳ ಕಾರ್ಯಗಳ ಪರಸ್ಪರ ಅವಲಂಬನೆಯ ಕಾರಣದಿಂದಾಗಿ ಸಮನ್ವಯತೆಯು ನಿರ್ವಹಣೆಯ ಎಲ್ಲಾ ಹಂತಗಳಲ್ಲೂ ಅಗತ್ಯವಾಗಿದೆ. ಅದು ಉನ್ನತ ಹಂತ ಆಗಿರಬಹುದು, ಮಧ್ಯಮ ಹಂತ ಆಗಿರಬಹುದು, ಮೇಲ್ವಿಚಾರಣಾ ಹಂತ ಆಗಿರಬಹುದು. ಪ್ರತಿಯೊಂದು ಹಂತದಲ್ಲಿಯೂ ಈ ಸಮನ್ವಯತೆಯು ಅವಶ್ಯಕವಾಗಿದೆ. ಸೊ ಹೀಗಾಗಿ ಸಮನ್ವಯತೆಯು ಸರ್ವ ವ್ಯಾಪಕ ಕಾರ್ಯವಾಗಿದೆ ಎಂದು ಹೇಳಲಾಗುತ್ತದೆ. 5ನೇ ಲಕ್ಷಣ, ಸಮನ್ವಯತೆಯು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ. ಸಂಘಟನೆಯಲ್ಲಿರುವಂತಹ ಎಲ್ಲ ವ್ಯವಸ್ಥಾಪಕರ ಇದು ಜವಾಬ್ದಾರಿಯಾಗಿದೆ. ಕೇವಲ ಉನ್ನತ ಹಂತದಲ್ಲಿ ವ್ಯವಸ್ಥಾಪಕರು ಮಾತ್ರ ಅಲ್ಲ, ಅಥವಾ ಕೇವಲ ಮಧ್ಯಮ ಹಂತದಲ್ಲಿರುವಂತಹ ವ್ಯವಸ್ಥಾಪಕರು ಮಾತ್ರ ಅಲ್ಲ, ಕೆಳ ಹಂತದಲ್ಲಿರುವಂತಹ ವ್ಯವಸ್ಥಾಪಕರು ಮಾತ್ರವಲ್ಲ, ಸಂಘಟನೆಯಲ್ಲಿರುವಂತಹ ಎಲ್ಲಾ ವ್ಯವಸ್ಥಾಪಕರ ಇದು ಜವಾಬ್ದಾರಿಯ. ತಮ್ಮ ತಮ್ಮ ಮಟ್ಟದಲ್ಲಿ ಅವರು ಸಮನ್ವಯತೆಯನ್ನ ಮಾಡಲೇಬೇಕು. ವಿವಿಧ ಇಲಾಖೆಗಳ ಚಟುವಟಿಕೆಗಳನ್ನು ಸಮನ್ವಯಗೊಳಿಸಬೇಕು. ಆಮೇಲೆ ಕೊನೆ ಕ್ಯಾರೆಕ್ಟರಿಸ್ಟಿಕ್, ಸಮನ್ವಯತೆಯು ಉದ್ದೇಶಪೂರ್ವಕ ಕಾರ್ಯವಾಗಿದೆ. ಇಟ್ ಈಸ್ ಎ ಡೆಲಿಬರೇಟ್ ಫಂಕ್ಷನ್. ಉದ್ದೇಶಪೂರ್ವಕವಾಗಿ ಮಾಡುವಂತಹ ಇದು ಕೆಲಸ ಮಾಡಲೇಬೇಕು, ಅನಿವಾರ್ಯ. ಅದರ್ವೈಸ್ ವಿ ಕ್ಯಾನಾಟ್ ಅಚೀವ್ ದ ಗೋಲ್ ಆಫ್ ದ ಆರ್ಗನೈಸೇಷನ್. ಒಲಿದ ಮನಸ್ಸಿನಿಂದಾದ್ರೂ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕಾಲೇಜಿನೊಳಗೆ ಪ್ರಾಚಾರ್ಯರು ಈ ಕೆಲಸವನ್ನ ಮಾಡ್ತಾರ, ಸಮನ್ವಯತೆ.
ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ರೂ ಮಾಡಲೇಬೇಕು. ಇದು ಒಂದು ಉದ್ದೇಶಪೂರ್ವಕ ಕಾರ್ಯವಾಗಿದೆ. ಇಟ್ ಇಸ್ ಎ ಡೆಲಿಬರೇಟ್ ಫಂಕ್ಷನ್. ಇಟ್ ಈಸ್ ಎಸೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಇದು ನಿರ್ವಹಣೆಯ ಸಾರ. ಮಾಡಲೇಬೇಕು, ಇಲ್ಲಾಂದ್ರೆ ಸಂಸ್ಥೆ ನಡೆಸುವುದೇ ಕಷ್ಟ. ಒಬ್ಬ ವ್ಯವಸ್ಥಾಪಕನು ವಿವಿಧ ಜನರ ಪ್ರಯತ್ನಗಳನ್ನು, ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದ್ದಾರೆ, ವಿವಿಧ ಜನರ ಪ್ರಯತ್ನಗಳನ್ನು ಪ್ರಜ್ಞಾಪೂರ್ವಕ ಹಾಗೂ ಉದ್ದೇಶಪೂರ್ವಕವಾದ ರೀತಿಯಲ್ಲಿ ಸಮನ್ವಯಿಸಬೇಕಾಗುತ್ತದೆ. ಸೊ ಆದ್ದರಿಂದ ಈ ಒಂದು ಸಮನ್ವಯತೆಯು ನಿರ್ವಹಣೆಯ ಪ್ರತ್ಯೇಕ ಕಾರ್ಯವಾಗಿರದೆ ಅದು ನಿರ್ವಹಣೆಯ ಸಾರವಾಗಿದೆ ಎಂದು ಹೇಳಲಾಗುತ್ತದೆ. ನೆಕ್ಸ್ಟ್ ಲಾಸ್ಟ್ ಯೂನಿಟ್, ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್, ಸಮನ್ವಯತೆಯ ಪ್ರಾಮುಖ್ಯತೆ ಅಥವಾ ವಾಟ್ ಇಸ್ ದ ನೀಡ್ ಆಫ್ ಕೋಆರ್ಡಿನೇಷನ್, ಅವಶ್ಯಕತೆ. ವೈ ಇಟ್ ಈಸ್ ನೀಡೆಡ್. ಸಂಸ್ಥೆಗಳಲ್ಲಿ ಈ ಒಂದು ಸಮನ್ವಯತೆ, ಕೋಆರ್ಡಿನೇಷನ್ ಯಾಕೆ ಬೇಕು? ವೈ ಇಟ್ ಈಸ್ ರಿಕ್ವೈರ್ಡ್? ವಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್? ದೇರ್ ಆರ್ 3 ಪಾಯಿಂಟ್ಸ್. ಈ 3 ಪಾಯಿಂಟ್ಗಳು ಈ ಒಂದು ಸಮನ್ವಯತೆಯು ಏಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಎಂಬುದನ್ನು ಸೂಚಿಸುತ್ತದೆ. ಫಸ್ಟ್ ಒನ್ ಈಸ್ ಗ್ರೋತ್ ಇನ್ ಸೈಜ್. ಗ್ರೋತ್ ಇನ್ ಸೈಜ್, ಗಾತ್ರದಲ್ಲಿ ಬೆಳವಣಿಗೆ. ಎದರ ಗಾತ್ರ? ಸಂಸ್ಥೆಯ ಗಾತ್ರದಲ್ಲಿ ಬೆಳವಣಿಗೆ. ಒಂದು ಸಂಸ್ಥೆಯ ಗಾತ್ರದಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತಾ ಇರ್ತದೆ. ಹೇಗೆ ಅದು ಬೆಳೆಯುತ್ತಾ ಹೋಗುತ್ತದೆಯೋ ಅದೇ ತರ ಉದ್ಯೋಗಿಗಳ ಸಂಖ್ಯೆಯು ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ಇಲಾಖೆಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ಇಲಾಖೆಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ವ್ಯಕ್ತಿಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂಥ ಸಮಯದೊಳಗೆ ಆ ಸಂಸ್ಥೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು, ಎಲ್ಲ ವಿಭಾಗಗಳು ಸಾಮಾನ್ಯ ಗುರಿ ಸಾಧನೆಗಾಗಿಯೇ ಕೆಲಸಗಳನ್ನ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ಖಚಿತಗೊಳಿಸುವುದು ಅಗತ್ಯವಾಗಿರುತ್ತದೆ. ಇಟ್ is essential to ensure that whether all the people who are working in the organization, they are working for the common goal of the organization. ಇವರು ಎಲ್ಲರೂ ಸಂಸ್ಥೆಯ ಸಾಮಾನ್ಯ ಗುರಿ ಸಾಧಿಸುವ ಸಲುವಾಗಿಯೇ ಕೆಲಸವನ್ನ ಮಾಡ್ತಾ ಇದ್ದಾರೋ ಅಥವಾ ತನ್ನ ವೈಯಕ್ತಿಕ ಗುರಿಗಳಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೋ ಅದನ್ನ ಖಚಿತಪಡಿಸಿಕೊಳ್ಳುವುದು ಅನಿವಾರ್ಯ, ಅಗತ್ಯವಾಗಿರುತ್ತದೆ. ಮತ್ತು ವ್ಯಕ್ತಿಗಳು ಸಹ ತಮ್ಮದೇ ಆದಂತಹ ಗುರಿಗಳನ್ನು ಹೊಂದಿರುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂತಹ ಕೆಲವೊಂದು ಗುರಿಗಳನ್ನು ಇಟ್ಕೊಂಡು ಸಂಸ್ಥೆಯನ್ನ ಸೇರಿರ್ತಾನೆ. ಸಂಸ್ಥೆಯ ಸಾಮಾನ್ಯ ಗುರಿಯ ಜೊತೆಗೆ ಅವರ ಗುರಿಯೂ ಸಹ, ವೈಯಕ್ತಿಕ ಗುರಿಯೂ ಸಹ ಸಾಧಿಸಬೇಕಾಗುತ್ತದೆ. ಹೀಗಾಗಿ ಆ 2 ಗುರಿಗಳ ನಡುವೆ ನಾವು ಸಾಮರಸ್ಯವನ್ನು ಸೃಷ್ಟಿ ಮಾಡಬೇಕಾಗಿದೆ. ಅದಕ್ಕಾಗಿ ಸಮನ್ವಯತೆಯು ಬೇಕೇ ಬೇಕು. ಸೊ ಸಮನ್ವಯತೆಯು ಈ ಕಾರ್ಯವನ್ನ ಮಾಡುತ್ತದೆ. ಸಮನ್ವಯತೆಯ ಮೂಲಕ ವೈಯಕ್ತಿಕ ಗುರಿಗಳನ್ನ ಸಂಸ್ಥೆಯ ಗುರಿಗಳ ಜೊತೆಗೆ ಸಂಯೋಜಿಸಲಾಗುತ್ತದೆ, ಸಿಂಕ್ರೊನೈಸ್ ಮಾಡಲಾಗುತ್ತದೆ. ಆವಾಗ ಅಲ್ಲಿರುವಂತಹ ಜನರಿಗೆ ಗೊತ್ತಾಗುತ್ತದೆ ಏನಂತೇಳಿ, ಸಂಸ್ಥೆಯ ಗುರಿಯನ್ನು ಸಾಧಿಸಿದರೆ ಆಟೋಮೆಟಿಕ್ ಆಗಿ ನಮ್ಮ ಗುರಿಯೂ ಸಹ ನಾವು ಸಾಧಿಸಿಕೊಳ್ಳಬಹುದು. ಸಂಸ್ಥೆ ಜಾಸ್ತಿ ಲಾಭ ಮಾಡಿದ್ರೆ, ಪ್ರಾಫಿಟ್ ಜಾಸ್ತಿ ಆದ್ರೆ ನಮ್ಮ ಸ್ಯಾಲರಿನೂ ಜಾಸ್ತಿ ಆಗುತ್ತದೆ. ಸೊ ಸಂಸ್ಥೆಯ ಸಾಮಾನ್ಯ ಗುರಿಯನ್ನು ತಲುಪ್ದಂಗೆ ಆಯ್ತು, ನಮ್ಮ ವೈಯಕ್ತಿಕ ಗುರಿಯನ್ನು ಸಹ ತಲುಪ್ದಂಗೆ.
ಸೊ ಇದರ ಒಂದು ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಸಮನ್ವಯತೆ ಬೇಕೇ ಬೇಕು. ಇನ್ನು ಎರಡನೇದು ಕಾರ್ಯಾತ್ಮಕ ವಿಭಿನ್ನತೆ, ಫಂಕ್ಷನಲ್ ಡಿಫ್ರೆನ್ಸಿಯೇಷನ್. ಸೊ ಎಲ್ಲಾ ವಿಭಾಗಗಳು ತಮ್ಮದೇ ಆದಂತಹ ಉದ್ದೇಶಗಳನ್ನು ಹೊಂದಿರುತ್ತವೆ. ಸಂಘಟನೆಯಲ್ಲಿ ಇರುವಂತಹ ವಿವಿಧ ಇಲಾಖೆಗಳು, ಉದಾಹರಣೆಗೆ ಮಾರಾಟ ಇಲಾಖೆ, ಅದರ ಉದ್ದೇಶ ಏನಪ್ಪ ಅಂದ್ರೆ ಮಾರಾಟವನ್ನು ಹೆಚ್ಚಿಸುವುದು. ಸೊ ಮಾರಾಟ ಹೆಚ್ಚಿಸುವ ಸಲುವಾಗಿ ದೇ ವಾಂಟ್ ಟು ಗಿವ್ 10% ಡಿಸ್ಕೌಂಟ್ ಟು ದ ಕಸ್ಟಮರ್ಸ್. ಗ್ರಾಹಕರಿಗೆ 10% ಡಿಸ್ಕೌಂಟ್ ಕೊಡಬೇಕು. ಎದರ ಸಲುವಾಗಿ? ಟು ಅಚೀವ್ ದೇರ್ ಗೋಲ್, ಟು ಅಚೀವ್ ದೇರ್ ಡಿಸೈರ್. ಅವರ ಗುರಿಯನ್ನ ಸಾಧಿಸುವ ಸಲುವಾಗಿ ಮಾರಾಟ ಹೆಚ್ಚಿಸುವುದು ಅವರ ಗುರಿ. ಯಾರ್ದು? ಸೇಲ್ಸ್ ಡಿಪಾರ್ಟ್ಮೆಂಟ್ ಇಂದ. ಸೊ ಆ ಗುರಿಯನ್ನ ಸಾಧಿಸುವ ಸಲುವಾಗಿ ಅವರು ಹೆಚ್ಚು ಹೆಚ್ಚು ಡಿಸ್ಕೌಂಟ್ ಕೊಡಬೇಕು ಅಂತೇಳಿ ಬಯಸ್ತಾರೆ. ಬಟ್ ಅದೇ ಸಂಸ್ಥೆಯಲ್ಲಿ ಇರುವಂತಹ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೆಚ್ಚು ಡಿಸ್ಕೌಂಟ್ ಅನ್ನ ಕೊಟ್ರೆ ನಷ್ಟ ಆಗುತ್ತದೆ ಅಂಥೇಳಿ ಅವ್ರು ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ. ಅವಾಗ ಇಬ್ಬರ ನಡುವೆ ಸಂಘರ್ಷ ಪ್ರಾರಂಭ ಆಗುತ್ತದೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ವಾಂಟ್ ಟು ಗಿವ್ ಮೋರ್ ಡಿಸ್ಕೌಂಟ್ ಟು ಇನ್ಕ್ರೀಸ್ ದ ಸೇಲ್ಸ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಸ್ ನಾಟ್ ರೆಡಿ ಟು ಗಿವ್ ಮೋರ್ ಡಿಸ್ಕೌಂಟ್ ಬಿಕಾಸ್ ಇಟ್ ಲೀಡ್ಸ್ ಟು ಮೋರ್ ಲಾಸ್ ಆಫ್ ದ ಇನ್ಕಮ್. ಸಂಘರ್ಷ ಪ್ರಾರಂಭ. ಅಂತಹ ಸಂದರ್ಭದೊಳಗೆ ಸಮನ್ವಯತೆ ಬೇಕೇ ಬೇಕು. ಆ ಎರಡು ಇಲಾಖೆಗಳ ಚಟುವಟಿಕೆಗಳನ್ನ ಸಮನ್ವಯಗೊಳಿಸಬೇಕಾದ. ಸೊ ಅಲ್ಲಿ ನಿರ್ವಹಣಾಧಿಕಾರಿಯು ಅವರ ಇಬ್ಬರ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ನಿವಾರಿಸಿ ಅವರ ಚಟುವಟಿಕೆಗಳ ನಡುವೆ ಹೊಂದಾಣಿಕೆಯನ್ನ, ರೀಕನ್ಸಿಲೇಷನ್ ಅನ್ನ ಮಾಡ್ತಾನೆ. ಅವಾಗ ಇಬ್ರು ಸೇರ್ಕೊಂಡು ಕೆಲಸವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವರು 10% ಅಂತ ಹೇಳ್ತಾ ಇದ್ದಾರೆ ಸೇಲ್ಸ್ ಡಿಪಾರ್ಟ್ಮೆಂಟ್ನವರು. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಇಲ್ಲ 10% ಜಾಸ್ತಿ ಆಗ್ತೈತೆ, ನಾವು 2% ಮಾತ್ರ ಪರ್ಮಿಷನ್ ಕೊಡ್ತೀವಿ ಅನ್ನಂತಾರೆ. ಅವಾಗ ಇಬ್ರಿಗೂ ಸಾರ್ಟ್ ಔಟ್ ಮಾಡಿ 5% ಡಿಸೈಡ್ ಮಾಡ್ತಾರೆ. ಈ ತರ ಒಂದು ಎಕ್ಸಾಂಪಲ್. ಆಮೇಲೆ ವೈಶಿಷ್ಟ್ಯತೆ, ಸ್ಪೆಷಲೈಸೇಷನ್. ಈ ಒಂದು ಸಮನ್ವಯತೆಗೆ ಪ್ರಾಮುಖ್ಯತೆ ಬರಲಿಕ್ಕೆ ಕಾರಣ ಮತ್ತೊಂದು ಸ್ಪೆಷಲೈಸೇಷನ್. ದೀಸ್ ಆರ್ ದ ಡೇಸ್ ಆಫ್ ದಿ ಸ್ಪೆಷಲೈಸೇಷನ್. ಇದು ಒಂದು ವೈಶಿಷ್ಟ್ಯತೆಯ ಕಾಲ. ಹಿಂದಿನ ಕಾಲದೊಳಗೆ ನಮ್ಗೆ ಹೊಟ್ಟೆ ಆದ್ರೂ ನಮ್ಮ ಊರೊಳಗಿರುವಂತಹ ಡಾಕ್ಟರ್ ಕಡೆ ಹೋಗ್ತಿದ್ವಿ, ಕಣ್ಣು ಆದ್ರೂ ಊರ್ ಕಡೆ ಇರುವಂತಹ ಡಾಕ್ಟರ್ ಕಡೆನೇ ಹೋಗ್ತಿದ್ವಿ. ಯಾವುದೇ ಕಾಯಿಲೆ ಬರಲಿ ಒಬ್ಬರೇ ಡಾಕ್ಟ್ರು. ಆದ್ರೆ ಈಗ ಹಾಗಲ್ಲ. ಒಂದೊಂದು ಕಾಯಿಲೆಗೆ ಒಂದೊಂದು ಡಾಕ್ಟ್ರು. ಹೊಟ್ಟೆ ಅಂದ್ರೆ ಒಂದು ಡಾಕ್ಟ್ರು, ಕಣ್ಣು ಅಂದ್ಕೊಳ್ಳೋ ಹಾವೇರಿ ಹೋಗ್ತೀವಿ, ಪಂಡಿತ್ ಕಡೆ ತೋರಿಸ್ತೀವಿ. ಕಿವಿ ನೋವು ಅಂತಂದ್ರೆ ಗೊಡ್ಡೆಮ್ಮಿ ಕಡೆ ಹೋಗ್ತೀವಿ, ENT ಕಡೆ ತೋರಿಸ್ತೀವಿ. ಬಿಕಾಸ್ ದಿಸ್ ಈಸ್ ದ ಡೇಸ್ ಆಫ್ ದ ಸ್ಪೆಷಲೈಸೇಷನ್. ಅದೇ ತರ ಸಂಘಟನೆಗಳಲ್ಲಿಯೂ ಸಹ ನಾವು ಹಲವಾರು ಸ್ಪೆಷಲೈಸ್ಡ್ ಪರ್ಸನ್ಸ್ ಗಳನ್ನ, ತಜ್ಞರನ್ನ ನೇಮಕ ಮಾಡಿರ್ತೀವಿ. ಸೊ ಈ ತಜ್ಞರು ಏನ್ರಪ್ಪ ಅಂತಂದ್ರೆ ಅವ್ರಿಗೆ ಅಟಿಟ್ಯೂಡ್ ಬಹಳ ಜಾಸ್ತಿ, ಜಂಬ ಜಾಸ್ತಿ. ಯೂಶಲಿ ದೇ ಥಿಂಕ್ ದಟ್ ದೇ ಆರ್ ಓನ್ಲಿ ಕ್ವಾಲಿಫೈಡ್. ಅವ್ರು ಬೇರೆಯವ್ರ ಮಾತು ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಸಪೋಸ್ ಒಂದು 4 ಜನ ಸ್ಪೆಷಲಿಸ್ಟು ನಮ್ಮ ಸಂಘಟನೆಯಲ್ಲಿ ಇದಾರ ಅಂತ ತಿಳ್ಕೊಡ್ರಿ. ಒಂದು 4 ಜನ, ABCD 4 ಜನ. ಪ್ರತಿಯೊಬ್ಬ ನಾಶಾಣ. A ಮತ್ತು B ಕೇಳೋದಿಲ್ಲ, B ಮತ್ತು C ಕೇಳೋದಿಲ್ಲ, C ಮತ್ತು D ಕೇಳೋದಿಲ್ಲ. ಆವಾಗ ಸಂಸ್ಥೆಯ ಗುರಿಯನ್ನು ಸಾಧಿಸ್ಲಿಕ್ಕೆ ಆಗುವುದಿಲ್ಲ. ಸೊ ಅವರು 4 ಜನರ ನಡುವಿರುವಂತಹ ವ್ಯತ್ಯಾಸಗಳನ್ನು ತೆಗೆದುಹಾಕಿ ಅವರ ಚಟುವಟಿಕೆಯಲ್ಲಿ ಹೊಂದಾಣಿಕೆಯನ್ನು ತರಬೇಕಾಗುತ್ತದೆ ಮತ್ತು ಅಲ್ಲಿ ಸಮನ್ವಯತೆ ಬೇಕಾಗುತ್ತದೆ. ಸೊ ಈ 3 ಕಾರಣದಿಂದಾಗಿ ಸಮನ್ವಯತೆಯು ಬೇಕಾಗುತ್ತದೆ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗಿತು. ಇನ್ನು ನಾನು ನಿಮ್ಮ ವಾಟ್ಸಪ್ ಗ್ರೂಪಿಗೆ ನೋಟ್ಸ್ ಕಳಿಸಿದ್ದೀನಿ. ಬಹಳ ಬ್ರೀಫ್ ಆಗಿ ಬರೆದಿದ್ದೆ ಇದು ಪಾಯಿಂಟ್. ನಾನು ಇನ್ನು ಹೇಳಿದ್ದೆ ನಿಮಗೆ. ನೋಟ್ಸ್ ಅನ್ನು ಕಳಿಸ್ತೀನಿ.